ಓಂ ಶಾಂತಿ. ಮುರಳಿಯ ದಿನಾಂಕ 3/2/2022। मीठे बच्चे, सदा इसी रुहाब में रहो कि बाप हमको वापस ले जाने के लिए आए हैं। अब सबको वापस चलना है। ಸದಾ ಇದೇ ಒಂದು ಆತ್ಮಿಕ ನಶೆಯಲ್ಲಿರಿ. ಈಗ ತಂದೆ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ. ಈಗ ಎಲ್ಲರೂ ವಾಪಸ್ ಹೋಗಬೇಕಾಗಿದೆ. प्रश्न, तुम बच्चे इस समय सबसे बड़े ते बड़ा पुण्य कौन सा करते हो? ನೀವು ಮಕ್ಕಳು ಈ ಸಮಯದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯ ಯಾವುದು ಮಾಡ್ತೀರಿ? उत्तर, अपना सब कुछ शिव बाबा के आगे समर्पण कर देना, यह है बहुत बड़ा पुण्य। सरेंडर कर पूरा श्रीमत पर चलने से बहुत ऊंचा पद मिल जाता है। ತಮ್ಮ ಸರ್ವಸ್ವವನ್ನು ಶಿವತಂದೆಗೆ ಸಮರ್ಪಣೆ ಮಾಡುವುದೇ ದೊಡ್ಡ ಪುಣ್ಯ ಆಗಿದೆ. ತಮ್ಮದೆಲ್ಲವನ್ನು ತಂದೆಗೆ ಅರ್ಪಿಸಿ ಶ್ರೀಮತದಂತೆ ನಡೆಯುವುದರಿಂದ ನೀವು ಉನ್ನತ ಪದವಿಯನ್ನು ಪಡ್ಕೋಬಹುದು. ಎಲ್ಲವನ್ನೂ ಅರ್ಪಿಸಿ ಯಾರು ಶ್ರೀಮತದಂತೆ ನಡೀತಾರೆ ಅವರಿಗೆ ಉನ್ನತ ಪದವಿಯ ಪ್ರಾಪ್ತಿಯಾಗ್ತದೆ. प्रश्न, कौन सी एक नई बात मनुष्यों की बुद्धि में बहुत मुश्किल बैठती है? ಯಾವ ಒಂದು ಹೊಸ ವಿಚಾರ ಮನುಷ್ಯರ ಬುದ್ಧಿಗೆ ಬಹಳ ಕಷ್ಟದಿಂದ ಅರ್ಥ ಆಗ್ತದೆ? उत्तर, शिव बाबा जो निराकार है उसने ब्रह्मा के तन में प्रवेश किया है। वह सबसे बड़े ते बड़ी आसामी है। उनका ही ऊंचे ते ऊंचा पार्ट है। यह नई बात मनुष्यों की बुद्धि में बहुत मुश्किल बैठती है। ಶಿವತಂದೆ ಯಾರು ನಿರಾಕಾರ ಆಗಿದ್ದಾರೆ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಆಗಲೇ ಬ್ರಹ್ಮನ ದೇಹದಲ್ಲಿ ಪ್ರವೇಶ ಮಾಡಿದ್ದಾರೆ. ಆ ನಿರಾಕಾರ ಪರಮಾತ್ಮನೇ ಮೂರು ಲೋಕದಲ್ಲಿ ದೊಡ್ಡ ಆಸಾಮಿ ಆಗಿದ್ದಾರೆ. ಅವರ ಪಾತ್ರ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರ ಆಗಿದೆ ಎಂಬ ವಿಚಾರ ಅಥವಾ ಈ ಒಂದು ಹೊಸ ಮಾತು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಕಷ್ಟ ಆಗ್ತದೆ. ಗೀತ್, ಯಹ ಕೌನ್ ಆಜ ಆಯಾ ಸವೇರೆ ಸವೇರೆ. ಬೆಳಗ್ಗೆ ಬೆಳಗ್ಗೆ ನಮ್ಮ ಮನಸ್ಸಿನ ದ್ವಾರದಲ್ಲಿ ಯಾರು ಬರ್ತಾರೆ? ओम शांति। शिव बाबा बैठकर अपने बच्चों को समझाते हैं। बच्चे तो समझ गए हैं कि शिव बाबा निराकार है और हम आत्माएं भी निराकार हैं। ಶಿವ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ, ನಾನು ನಿರಾಕಾರ ಇದ್ದೇನೆ, ನೀವಾತ್ಮರು ನಿರಾಕಾರ इद्दीरे। उनको ही बैठ समझाते हैं। यह युक्ति सिर्फ एक ही बाप के पास है। ಆತ್ಮರಿಗೆ ಜ್ಞಾನ ಹೇಳುವಂಥ ಉಪಾಯ
ಕೇವಲ ನಿರಾಕಾರ ತಂದೆಗೆ ಮಾತ್ರ ಗೊತ್ತಿದೆ. ಅವನ ಹತ್ತಿರ ಮಾತ್ರ ಇದರ ಯುಕ್ತಿ ಇದೆ. बाप समझाते भगवान किससे और किसके साथ बात करते, अपने बच्चे आत्माओं के साथ. ತಂದೆ ತಿಳಿಸ್ತಾರೆ, ಪರಮಾತ್ಮ ಈ ಸೃಷ್ಟಿಗೆ ಬಂದಾಗ ಯಾರ ಜೊತೆಗೆ ಮಾತಾಡ್ತಾನೆ? ಆತ್ಮರ ಜೊತೆಗೆ ಮಾತಾಡ್ತಾನೆ. बच्चे भी जानते हैं, बाप भी जानते हैं. ಆತ್ಮ ಶರೀರ ಬಿಗರ್ ತೋ ಕುಚ್ ಸುನ್ ನ ಸಕೆ. ಈ ಮಾತನ್ನು ಮಕ್ಕಳೂ ತಿಳ್ಕೊಂಡಿದ್ದೀರಿ, ತಂದೆಗೂ ಗೊತ್ತಿದೆ. ನೀವೆಲ್ಲ ಆತ್ಮರು ನಿಮ್ಮ ದೇಹದ ಮೂಲಕ ನಾನು ಕೊಡುವ ಜ್ಞಾನ ಕೇಳ್ತಾ ಇದ್ದೀರಿ. ಶರೀರ ದ್ವಾರ ಹಿ ಸುನ್ತಿ ಹೈ. एक ही सत्संग ऐसा है जिसमें परमात्मा बैठ समझाते हैं. बाकी जो भी सभी आत्माएं हैं, अब उनको साथ ले जाना है, क्योंकि ड्रामा का चक्र पूरा हुआ. ಕೇವಲ ಈ ಸತ್ಸಂಗದಲ್ಲಿ ಮಾತ್ರ ಪರಮಾತ್ಮ ಮಾತಾಡ್ತಾನೆ, ಆತ್ಮರು ಕೇಳ್ತಾರೆ. ಅವನು ಬಂದು ಸೃಷ್ಟಿಚಕ್ರದ ಜ್ಞಾನವನ್ನು ಸಹ ತಿಳಿಸಿಕೊಡ್ತಾನೆ. ಈ ನಾಟಕ ನಡೆಯೋದೇ ಭಾರತದಲ್ಲಿ. भारतवासियों की बातें. बाबा आते हैं भारत में, भारतवासियों को कहते, बच्चे तुमने सबसे जास्ती पार्ट बजाया, तुम ही देवता थे, अब शूद्र बने हो, फिर से तुमको पढ़ाकर देवता बनाता हूँ. ಭಾರತವಾಸಿಗಳಿಗೆ ಬಾಬಾ ಹೇಳ್ತಾರೆ, ನೀವು ಆದಿಯಿಂದ ಕೊನೆಯವರೆಗೂ ಪಾತ್ರ ಮಾಡ್ತೀರಿ. ಮೊದಲು ನೀವೇ ದೇವತೆಗಳಾಗಿದ್ರಿ, ಕಲಿಯುಗದಲ್ಲಿ ಶೂದ್ರರಾಗಿದ್ರಿ, ಮತ್ತೆ ನಾನು ನಿಮಗೆ ಓದಿಸಿ ದೇವತಾ ಮಾಡ್ತಿದ್ದೇನೆ. गीता भी भारत की ही है. हर एक का अपना अपना पुस्तक है, और जो भी धर्म पिताए आए वह सब मनुष्य है. उनको अपना अपना शरीर है. यह सभी आत्माओं का निराकार फादर जो नॉलेजफुल है, ड्रामा के आदि मध्य अंत्य को जानते हैं. ಉಳಿದ ಧರ್ಮ ಸ್ಥಾಪಕರು ಮನುಷ್ಯರು. ಅವರದೇ ಆಗಿರುವಂಥ ದೇಹ ಅವರಿಗಿದೆ. ಆದರೆ ಪರಮಾತ್ಮ ನಿರಾಕಾರ, ಜ್ಞಾನಸಾಗರ, ನಾಟಕದ ಆದಿ ಮಧ್ಯ ಅಂತ್ಯ ತಿಳಿದವನು. ಅದನ್ನೇ ಅವನು बच्चों को पढ़ाते, क्योंकि तुम ही चक्रवर्ती राजा फिर से बनने वाले हो. ಆ ತಂದೆ ಆ ಜ್ಞಾನವನ್ನೇ ಮಕ್ಕಳಿಗೆ ಓದಿಸ್ತಾನೆ. ಚಕ್ರದ ಜ್ಞಾನದಿಂದ ನೀವು ಮತ್ತೆ ಭವಿಷ್ಯದಲ್ಲಿ चक्रवर्ती राजा आगोरीतीरी. सभी तो देवता नहीं बनेंगे. जो पहले देवता धर्म वाले होंगे उन्हों का ही फिर सैपलिंग लगेगा. जब देवता धर्म की पूरी स्थापना हो जाएगी तो फिर और सब मठ पंथ विनाश को पाएंगे. ಎಲ್ಲರೂ ದೇವತಾ ಆಗೋದಿಲ್ಲ. ಹಿಂದಿನ ಕಲ್ಪದಲ್ಲಿ ಯಾರು ದೇವತಾ ಆಗಿದ್ರೋ ಅವರೇ ಬಂದು ಈ ಜ್ಞಾನ ಕೇಳ್ತಾರೆ. ಅವರ ಮೂಲಕನೇ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ. ದೇವತಾ ಧರ್ಮದ ಸ್ಥಾಪನೆಯ ತಯಾರಿ ಸಂಪೂರ್ಣ ಆದಾಗ ಉಳಿದ ಮಠ ಪಂಥಗಳು ವಿನಾಶ ಆಗ್ತವೆ. सब मठ पंथ विनाश को पाएंगे. सभी को आकर बाप वापस ले जाएंगे. पतित दुनिया में आकर आए हैं सबको वापस ले जाने. ವಿನಾಶದ ನಂತರ ಪರಮಾತ್ಮ ಎಲ್ಲ ಆತ್ಮರನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋಗುವುದಕ್ಕಾಗಿ ಪರಮಾತ್ಮ
ಬರುವುದು ಪತಿತ ಪ್ರಪಂಚದಲ್ಲಿ. विनाश नज़दीक आएगा तो सबकी आँख खुलेगी. अभी सिर्फ तुम ही निश्चय करते हो कि परमपिता परमात्मा इस तन में आए हैं. गाते हैं गाइड अथवा लिबरेटर आएगा जो सबको दुख से लिबरेट कर ले जाएगा. यह जो ब्रह्मा है उनमें परमात्मा ने प्रवेश किया है. ನಿಮಗೆ ಮಾತ್ರ ಗೊತ್ತಿದೆ ಪರಮಾತ್ಮ ಬ್ರಹ್ಮರವರ ದೇಹದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ. ಈ ವಿಚಾರ ಜನರಿಗೆ ಈಗಲೇ ಅರ್ಥ ಆಗ್ತಿಲ್ಲ. ವಿನಾಶ ಹತ್ತಿರ ಬಂದಾಗ ಎಲ್ಲರೂ ತಮ್ಮ ಕಣ್ಣುಗಳನ್ನು ತೆರೆಯೋರಿದ್ದಾರೆ. ಎಲ್ಲರ ಕಣ್ಣು ತೆರೆಯಲಿದೆ. ಆಗ ತಿಳ್ಕೊತಾರೆ. ಅಲ್ಲಿಯ ತನಕ ತಿಳ್ಕೊಳ್ಳದೇನೆ ಹಾಡ್ತಾ ಇದ್ದಾರೆ. ಪರಮಾತ್ಮ ಮುಕ್ತಿದಾತ, ಮಾರ್ಗದರ್ಶಕ, ದುಃಖಹರ್ತ, ಸುಖಕರ್ತ, ಅವನೇ ಬಂದು ದುಃಖದಿಂದ ನಮ್ಮನ್ನು ಪಾರು ಮಾಡ್ತಾನೆ, ದುಃಖದಿಂದ ಮುಕ್ತ ಮಾಡ್ತಾನೆ ಅಂತ. यह जो ब्रह्मा है उसमें परमात्मा ने प्रवेश किया है. यह कितनी बड़े से बड़ी आसामी हो गई. तुम बच्चों को इतने रुहाब में रहना है कि बाप हमको लेने आया है. ನಿಮಗೆ ಮಾತ್ರ ತಿಳಿದಿದೆ ಅಂಥ ದೊಡ್ಡ ಆಸಾಮಿ ಪರಮಾತ್ಮ ಈ ಸಾಧಾರಣ ದೇಹದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ. कहते हैं मुझे याद करो. उस रिगार्ड से बहुत मुश्किल कोई देखते हैं. ಸ್ವತಃ ಪರಮಾತ್ಮ ನಮ್ಮ ಸಲುವಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಸಾಧಾರಣ ರೂಪ ಧರಿಸಿ ನಮ್ಮನ್ನು ದೇವತಾ ಮಾಡ್ತಿದ್ದಾನೆ. ಅಂದ ಮೇಲೆ ನಮಗೆ ಅವನ ಬಗ್ಗೆ ಎಷ್ಟು ಗೌರವ ಇರಬೇಕು. ಆದರೆ ಮಕ್ಕಳಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಗೌರವ ಆ ತಂದೆಯ ಬಗ್ಗೆ ಇಲ್ಲ. ಭಗವಾನ್ ಕಿ ಕಿತನಿ ಮಹಿಮಾएं, वही सर्वशक्तिमान, दूसरे कोई की इतनी महिमा है नहीं. इतना रिगार्ड तुम बच्चों को रखना है. संगठन में तुम जब बैठते हो तो याद अच्छी रहती है. फिर इधर उधर जाते हो तो वह याद रहना मुश्किल है. ಬಾಬಾ ಹೇಳ್ತಾರೆ, ಪರಮಾತ್ಮನ ಮಹಿಮೆ ಎಷ್ಟೊಂದು ಅಪರಂಪಾರ ಇದೆ. ಅವನು ಸರ್ವಶಕ್ತಿವಂತ. ಅವನಿಗೆ ನೀವು ಎಷ್ಟು ಗೌರವ ಕೊಡಬೇಕು. ಆದರೆ ಅಂಥ ತಂದೆಗೆ ನೀವು ಮರಿತೀರಿ. ಸಂಘಟನೆಯಲ್ಲಿ ಇರುವಾಗ ನೆನ್ಪು ಮಾಡ್ತೀರಿ. ಏಕಾಂತದಲ್ಲಿ ಕುಳಿತಾಗ ಅಲ್ಲಿ ಇಲ್ಲಿಯ ಸಂಕಲ್ಪಗಳನ್ನು ವಿಚಾರಗಳನ್ನು ಮಾಡ್ತೀರಿ. घड़ी घड़ी अपने को देही अभिमानी समझो तब बाप को याद कर सकेंगे. ಆದರೆ ಮೊದಲು ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿರಿ. ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಆಗ ತಂದೆಯನ್ನು ಸಹಜವಾಗಿ ನೆನಪು ಮಾಡಬಹುದು. ऐसे बाप के साथ बड़ा रिगार्ड से चलना पड़े. परंतु बाबा साधारण होने के कारण वह रिगार्ड नहीं रहता है. ಅಂಥ ತಂದೆಗೆ ನೀವು ಎಷ್ಟು ಗೌರವದಿಂದ ನೋಡಬೇಕು, ಗೌರವ ಕೊಡಬೇಕು. ಆದರೆ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಾಧಾರಣ ದೇಹದಲ್ಲಿ ಬಂದಿರುವ ಕಾರಣ ಮಕ್ಕಳು ಅಷ್ಟೊಂದು ಗೌರವ ಕೊಡೋದಿಲ್ಲ. समझते भी है कि बाबा कालों का काल है. यह शिव बाबा जिसको तुम बाप दादा कहते हो वह सबको साथ ले जाएगा. बाबा को ऊंचे ते ऊंचा पार्ट मिला हुआ है जिसको सारी दुनिया याद करती है. बाबा
ಕಾಲರ ಕಾಲ ಮಹಾಕಾಲ ಆಗಿದ್ದಾರೆ, ಮಹಾಕಾಲೇಶ್ವರ ಆಗಿದ್ದಾರೆ. ಬಂದು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಅದು ಅವನ ಪಾತ್ರ ಆಗಿದೆ. ಅವನ ಪಾತ್ರ ಎಲ್ಲರಿಗಿಂತ ಶ್ರೇಷ್ಠವಾದಂತಹ ಪಾತ್ರ ಆಗಿದೆ. ಯಾರನ್ನ ಇಡೀ ಪ್ರಪಂಚ ನೆನ್ಪು ಮಾಡ್ತಾ ಇದೆಯೋ ಅವನೇ ನಿಮ್ಮ ಸನ್ಮುಖದಲ್ಲಿ ಬಂದು ಮಾತಾಡ್ತಾ ಇದ್ದಾನೆ, ನಿಮಗೆ ಜ್ಞಾನ ಕೊಡ್ತಾ ಇದ್ದಾನೆ. ಆತ್ಮ ಕ್ಯಾ ಚೀज़ है यह कोई बता न सके. कहते हैं लिंग है, पूजा तो शिवलिंग की होती. हम भी लिखते हैं ज्योतिर्लिंगम, परंतु वास्तव में इतना बड़ा है नहीं. यह तो ಸ್ಟಾರ್ ಮಿಸಲ್ है. ಆತ್ಮ ಅಂದರೆ ಏನು, ಹೇಗಿದೆ, ಪರಮಾತ್ಮ ಯಾರು, ಹೇಗಿದ್ದಾನೆ, ಒಂದು ವಿಚಾರನೂ ಜನರಿಗೆ ಗೊತ್ತಿಲ್ಲ. ಹೇಳ್ತಾರೆ ಪರಮಾತ್ಮ ಲಿಂಗು ಸ್ವರೂಪದಲ್ಲಿ ಇದ್ದಾನೆ, ಆದ್ದರಿಂದ ಶಿವಲಿಂಗಗಳನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾವು ಬರಿತೀವಿ ಪರಮಾತ್ಮ ಜ್ಯೋತಿರ್ಲಿಂಗಂ ರೂಪದಲ್ಲಿ ಇದ್ದಾನೆ ಅಂತ. ಆದರೆ ಜ್ಯೋತಿರ್ಲಿಂಗಂ ಅಂದರೆ ಅಷ್ಟು ದೊಡ್ಡ ಆಕಾರದಲ್ಲಿ ಅವನು ಇಲ್ಲ. ಸ್ಟಾರ್ ಮಿಸಲ್ इनमें ही सारा पार्ट भरा हुआ है. जब सुनेंगे आत्मा स्टार है, परमात्मा भी स्टार है, तो ವಂಡರ್ ಖಾಯೆಂಗೆ. ಬಾಬಾ ಹೇಳ್ತಾರೆ ಆತ್ಮನೂ ನಕ್ಷತ್ರ ಪರಮಾತ್ಮನೂ ನಕ್ಷತ್ರ ಅಂತ ಕೇಳಿದಾಗ ಜನರಿಗೆ ಆಶ್ಚರ್ಯ ಆಗ್ತದೆ. कि कितना वह ताकतवान इसमें प्रवेश होता है जो पूरे 84 जन्म लेते हैं, उसमें बैठ सारी नॉलेज देते हैं कि तुम आत्मा. ನಕ್ಷತ್ರದ ಸಮಾನ ಆಗಿರುವಂಥ ತಂದೆ 84 ಜನ್ಮಗಳಲ್ಲಿ ಬರುವಂಥ ಬ್ರಹ್ಮನ ದೇಹದಲ್ಲಿ ಬಂದು ಜ್ಞಾನ ಕೊಡ್ತಾನೆ. ಇವರ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ. ಇಡೀ ಜ್ಞಾನನೇ ಇವರಿಗೆ ತಿಳಿಸಿಕೊಡ್ತಾರೆ. ಇವರ ಮೂಲಕ ಎಲ್ಲರಿಗೂ ಆ ಜ್ಞಾನವನ್ನು ತಿಳಿಸ್ತಾರೆ. कहते हैं अब तुम्हारे 84 जन्म पूरे हुए, मुझे याद करो तो विकर्म विनाश होंगे. अभी तुम बच्चों को ख्याल में आता है कि आत्मा कितनी छोटी बिंदी है, उसमें 84 जन्मों का पार्ट एक्यूरेट रिपीट होता है. परंतु शिव बाबा का सबसे ऊंचे ते ऊंचा पार्ट है. जैसे ड्रामा में राजा रानी को ऊंचा पार्ट मिलता है, यह भी बना बनाया ड्रामा जो रिपीट होता है. तुम जानते हो ऊंचे ते ऊंचे बाप को ऊंचे ते ऊंचा पार्ट ಮಿಲಾ ಹುವಾ ಹೈ. ನಿಮಗೀಗ ತಿಳಿದಿದೆ ಚಿಕ್ಕದಾದಂಥ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ತುಂಬಿದೆ. ಅದು ಪುನಃ ಪುನಃ ಪುನರಾವರ್ತನೆ ಆಗ್ತದೆ. ಆದರೆ ಎಲ್ಲರ ಪಾತ್ರದಕ್ಕಿಂತ ಪರಮಾತ್ಮನ ಪಾತ್ರ ಏನಿದೆ ಅದು ಸರ್ವೋನ್ನತ ಸರ್ವೋತ್ತಮ ಪಾತ್ರ ಆಗಿದೆ. ಹೇಗೆ ನಾಟಕದಲ್ಲಿ ರಾಜಾರಾಣಿಯ ಪಾತ್ರ ಉತ್ತಮ ಆಗಿರ್ತದೆ, ಹಾಗೆ ಈ ನಾಟಕದಲ್ಲಿ ನಾಟಕದ ರಚಯಿತನಾದ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪಾತ್ರ ಅಷ್ಟೇ ಶ್ರೇಷ್ಠ ಆಗಿದೆ. यह बेहद का ड्रामा तुम्हारी बुद्धि में है. बाबा सुप्रीम सोल कैसे साधारण तन में प्रवेश करते हैं. ಇಡೀ ಬೇಹದ್ದಿನ ನಾಟಕನೇ ನಿಮ್ಮ ಬುದ್ಧಿಯಲ್ಲಿ ಇದೆ. ಹೇಗೆ ಆ ಪರಮ ಆತ್ಮ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ. ಶಾಸ್ತ್ರೋं में अर्जुन का रथ
घोड़ा गाड़ी बना दिया। रथ का अर्थ कितना बड़ा है। यह है उनका रथ। परमात्मा खुद कहते, मैं इनमें प्रवेश कर तुमको सभी बातें समझाता हूँ। यह ज्ञान की बातें कोई ಶಾಸ್ತ್ರ में नहीं। ಶಾಸ್ತ್ರಗಳಲ್ಲಿ ಅರ್ಜುನನ ರಥದಲ್ಲಿ ಪರಮಾತ್ಮ ಸಾರಥಿಯಾಗಿ ನಿಂತಿರುವುದನ್ನು ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ಆ ರಥ ಈ ಬ್ರಹ್ಮರವರ ದೇಹ ಆಗಿದೆ. ಆ ರಥದಲ್ಲಿ ತಂದೆ ಬಂದು ಎಲ್ಲ ಮಕ್ಕಳಿಗೂ ಈ ಜ್ಞಾನದ ಎಲ್ಲ ಮಾತುಗಳನ್ನು ತಿಳಿಸ್ತಾರೆ. ಇದು ಜ್ಞಾನ ಆಗಿದೆ. ಇದರಲ್ಲಿ ಶಾಸ್ತ್ರ ಪುರಾಣದ ವಿಚಾರಗಳು ಇಲ್ಲ. यह बिल्कुल नई बात होने के कारण किसकी बुद्धि में बैठती नहीं. ಆದರೆ ಈ ಜ್ಞಾನ ಸಂಪೂರ್ಣ ಹೊಸ ಜ್ಞಾನ ಆಗಿರುವ ಕಾರಣ ಯಾರ ಬುದ್ಧಿಗೂ ಅಷ್ಟು ಸಹಜವಾಗಿ ಇದು ಅರ್ಥ ಆಗೋದಿಲ್ಲ. शिव बाबा ने ब्रह्मा तन में प्रवेश किया है. इनको तुम दादा कहते हो. यह बाप दादा दोनों कंबाइंड है. ಶಿವ ತಂದೆ ಬ್ರಹ್ಮರವರ ದೇಹದಲ್ಲಿ ಪ್ರವೇಶ ಮಾಡಿದ್ದಾರೆ. ಇವರಿಗೆ ನೀವು ದಾದಾ ಅಂತ ಕರಿತೀರಿ. ಇಬ್ಬರು ಒಟ್ಟಿಗೆ ಇರೋದ್ರಿಂದ ಬಾಪ್ ದಾದಾ ಅಂತನೂ ಕರಿತೀರಿ. ಪಹಲೆ ಬಾಪ್ फिर दादा, फिर यह तुम्हारी माँ भी है. ಮೊದಲು ತಂದೆ, ನಂತರ ಅಣ್ಣ. ಈ ಬ್ರಹ್ಮ ಬಾಬಾ ನಮಗೆ ಅಣ್ಣನೂ ಆಗ್ತಾರೆ, ಅಲೌಕಿಕ ತಂದೆನೂ ಆಗ್ತಾರೆ ಮತ್ತು ಅಲೌಕಿಕ ತಾಯಿನೂ ಆಗ್ತಾರೆ. ಇವರ ಮುಖದಿಂದ ನಾವೆಲ್ಲರೂ ಹುಟ್ಟುವುದರಿಂದ ಬ್ರಹ್ಮ ಬಾಬಾ ನಮಗೆ ಗುಪ್ತ ತಾಯಿ ಆಗಿದ್ದಾರೆ. यह ब्रह्मपुत्र नदी भी है. यह सागर नहीं है. बड़े ते बड़ी नदी इनको कहेंगे. ಬ್ರಹ್ಮ ಬಾಬಾ ಬ್ರಹ್ಮಪುತ್ರ ನದಿ ಆಗಿದ್ದಾರೆ, ಸಾಗರ ಆಗಿಲ್ಲ. ಸಾಗರ ಶಿವ ಬಾಬಾ ಆಗಿದ್ದಾರೆ. ಆ ಸಾಗರನಿಂದ ಹುಟ್ಟುವಂಥ ಅನೇಕ ನದಿಗಳಲ್ಲಿ ಪ್ರಥಮ ನದಿ, ದೊಡ್ಡ ನದಿ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. फिर है सरस्वती, तुम हो ज्ञान सागर से निकली हुई ज्ञान गंगाई. ಮೊದಲನೇ ನದಿ ಬ್ರಹ್ಮ ಬಾಬಾ ಆಗಿದ್ದಾರೆ. ಎರಡನೇ ನದಿ ಸರಸ್ವತಿ ಆಗಿದ್ದಾರೆ. ನೀವೆಲ್ಲರೂ ಜ್ಞಾನ ಗಂಗೆಯರಾಗಿದ್ದೀರಿ. उन्होंने फिर चित्र बना दिया, ब्रह्मपुत्र कहाँ से निकली. यह उन्होंको क्या पता है. ಅವರು ಈ ನದಿಗಳಿಗೆಲ್ಲ ದೇವಿಯರು ಅಂತ ತಿಳಿದು ದೇವಿಯರ ಚಿತ್ರಗಳನ್ನು ಬರೆದಿದ್ದಾರೆ. ನಿಜವಾದ ಬ್ರಹ್ಮಪುತ್ರ ಯಾರು, ಎಲ್ಲಿಂದ ಹುಟ್ಟುತ್ತಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. फिर सिंध सरस्वती का भी नाम है. कुछ न कुछ थोड़ा बहुत ಶಾಸ್ತ್ರೋं में है. ಸಿಂಧ ಸರಸ್ವತಿಯ ಹೆಸರು ಸಹ ಶಾಸ್ತ್ರದಲ್ಲಿ ಬರ್ತದೆ. ಹೀಗೆ ಶಾಸ್ತ್ರಗಳಲ್ಲಿ ಸಂಗಮ ಯುಗದ ಕೆಲವು ವಿಷಯಗಳು ಅಲ್ಲೊಂದು ಇಲ್ಲೊಂದು ಸೇರಿಸಿದ್ದಾರೆ. यहाँ तो सब पापात्माएं हैं. सबसे ಜಾಸ್ತಿ ಪುಣ್ಯ ಆತ್ಮ ತುಮ್ ಬಂತೆ ಹೋ. ಈಗ ಈ ಪ್ರಪಂಚದಲ್ಲಿ ಇರೋರೆಲ್ಲರೂ ಪಾಪಾತ್ಮ ಆಗಿದ್ದಾರೆ. ಎಲ್ಲರಕ್ಕಿಂತ ದೊಡ್ಡ ಪುಣ್ಯಾತ್ಮರು ನೀವಾಗ್ತೀರಿ. ಯಾಕೆ? ಸಬ್ ಕುಚ್ ಶಿವ ಬಾಬಾ ಕೋ ಸರೆಂಡರ್ ಕರ್ತೆ ಹೋ. ಯಾರು ತಮ್ಮ ಸರ್ವಸ್ವವನ್ನು ಶಿವ ತಂದೆಗೆ ಅರ್ಪಣೆ ಮಾಡ್ತಾರೆ ಅವರು ದೊಡ್ಡ ಪುಣ್ಯಾತ್ಮ ಆಗ್ತಾರೆ. ऐसे बहुत होते हैं जो एक एक चीज़ सरेंडर कराते हैं. लोभ को सरेंडर करो, फलानी चीज़ छोड़ो. यहाँ तुम जब बाबा के बने
तो सब कुछ बाप को ಸರೆಂಡರ್ करते हो. ಭಕ್ತಿ ಮಾರ್ಗದಲ್ಲೂ ಸಹ ವಯಸ್ಸಾದಾಗ ಒಬ್ಬೊಬ್ಬರು ಒಂದೊಂದು ವಸ್ತುವನ್ನು ತ್ಯಾಗ ಮಾಡ್ತಾರೆ. ಆಹಾರ ಪದಾರ್ಥಗಳಲ್ಲಿನೂ ಕೆಲವು ವಸ್ತುಗಳನ್ನು ತ್ಯಾಗ ಮಾಡ್ತಾರೆ. ಲೋಭವನ್ನು ಬಿಡೋದಕ್ಕಾಗಿ, ಮೋಹವನ್ನು ಬಿಡೋದಕ್ಕಾಗಿ ಪುರೋಹಿತರು ಭಕ್ತರಿಂದ ತ್ಯಾಗ ಮಾಡಿಸ್ತಾರೆ. ಇಲ್ಲಿ ನೀವು ತಂದೆಯ ಮಕ್ಕಳಾಗಿದ್ದೀರಂದರೆ ಎಲ್ಲವನ್ನೂ ತ್ಯಾಗ ಮಾಡ್ತೀರಿ, ಎಲ್ಲವನ್ನೂ ತಂದೆಗೆ ಅರ್ಪಿಸ್ತೀರಿ. ಬಾಬಾ ಫಿರ್ ऐवज़ा देते जो जितना श्रीमत पर चलते हैं सरेंडर करते हैं उतना उनको दर्जा मिलता है. ಸಂಗಮ ಯುಗದಲ್ಲಿ ಯಾರು ತಂದೆಗೆ ಅರ್ಪಿಸ್ತಾರೆ, ಎಷ್ಟು ಅರ್ಪಿಸ್ತಾರೆ ಅಷ್ಟೇ ಪ್ರತಿಫಲದಲ್ಲಿ ಬಾಬಾ ಅವರಿಗೆ ಸತ್ಯಯುಗದ ಪದವಿ ಕೊಡ್ತಾರೆ. ಅಂತಹ ದರ್ಜೆ ಅವರಿಗೆ ಸಿಗ್ತದೆ. मुख्य है शिव बाबा को याद करना. शिव बाबा आते हैं पढ़ाने. सारा दिन तो इसमें नहीं बैठ जाएगा. ಮುಖ್ಯ ವಿಷಯ ಆಗಿದೆ ಶಿವ ತಂದೆಯನ್ನು ನೆನಪು ಮಾಡುವುದು. ಪರಮಾತ್ಮ ಬ್ರಹ್ಮನ ದೇಹದಲ್ಲಿ ಓದಿಸುವುದಕ್ಕಾಗಿ ಬರ್ತಾರೆ ವಿನಃ 24 ಗಂಟೆ ಇವರ ದೇಹದಲ್ಲಿ ಇರೋದಿಲ್ಲ. सेकंड की बात है, तुम याद करो और आ जाएगा. तुम समझते होंगे कि बाबा सदैव यहाँ है, परंतु यह खुद ही भूल जाते हैं. इस समय बाप कहते मैं तो सबको लेने आया हूँ. विवेक भी कहता है कि विनाश तो जरूर होना है. ಕ್ಷಣದಲ್ಲಿ ನೀವು ನೆನಪು ಮಾಡಿದಾಗ ಬಾಬಾ ಇವರ ದೇಹದಲ್ಲಿ ಬರ್ತಾರೆ, ಕ್ಷಣದಲ್ಲಿ ಹೋಗ್ತಾರೆ. ಆದರೆ ನೀವೇನು ತಿಳ್ಕೊಂಡಿರ್ತೀರಿ, ಬಾಬಾ ಸದೈವ ಇವರ ದೇಹದಲ್ಲಿ ಇದ್ದಾರೆ ಅಂಥೇಳಿ. ಹಾಗೆ ತಿಳ್ಕೊಳ್ಳೋದು ಸಹ ಒಂದು ರೀತಿಯಿಂದ ಒಳ್ಳೆಯದೇ. ಆದರೆ ಯಾರ ದೇಹದಲ್ಲಿ ಶಿವಬಾಬಾ ಬರ್ತಾರೆ ಅವರೂ ಸಹ ಆ ತಂದೆಗೆ ಮರ್ತು ಬಿಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ವಿನಾಶ ತೋ ಹೋನಾ ಹೈ, ವಿನಾಶ ಕಿ ಖೂಬ್ ತಯಾರಿಯಾ ಹೋ ರಹಿ ಹೈ. ವಿನಾಶ ಅಂತೂ ಆಗಲೇಬೇಕು. ವಿನಾಶದ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀರಿ. बाकी और भल कहते विनाश होगा, परंतु उसके बाद क्या होगा यह नहीं जानते. ಪ್ರಪಂಚದಲ್ಲಿ ಕೆಲವರು ಹೇಳ್ತಾರೆ ವಿನಾಶ ಆಗ್ತದೆ ಅಂತ. ಆದರೆ ವಿನಾಶದ ನಂತರ ಏನು, ಯಾವ ಯುಗ ಬರ್ತದೆ, ಏನು ಆಗ್ತದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ತುಮಾರೆ ಮೇ ಭಿ ನಂಬರ್ವಾರ್ ಜಾನ್ತೆ ಹೈ. बाबा आया है, राजधानी स्थापन हो रही है. हम भी बाबा के साथ सर्विस में मददगार है. ನಿಮ್ಮಲ್ಲಿಯೂ ಸಹ ಕೆಲವರು ಮಾತ್ರ ತಿಳ್ಕೊಂಡಿದ್ದೀರಿ, ಪರಮಾತ್ಮ ಬಂದಿದ್ದಾನೆ, ರಾಜಧಾನಿಯ ಸ್ಥಾಪನೆ ಮಾಡ್ತಾ ಇದ್ದಾನೆ, ಆ ಕಾರ್ಯದಲ್ಲಿ ನಾವು ಸಹಯೋಗ ಕೊಡಬೇಕು ಅನ್ನೋದು ಕೆಲವರಿಗೆ ಅಷ್ಟೇ ಅರ್ಥ ಆಗ್ತದೆ. ಅರ್ಥ ಆದವರು ನಾವು ಪರಮಾತ್ಮನ ಕಾರ್ಯದಲ್ಲಿ, ಸೇವೆಯಲ್ಲಿ ಸಹಯೋಗಿ ಆಗಿದ್ದೇವೆ ಅಂತ ತಿಳ್ಕೊಳ್ತಾರೆ, ಸಹಯೋಗ ಕೊಡ್ತಾರೆ. ಕಾಟೋಂಕೋ ಫೂಲ್ ಬನಾ ರಹೆ, ಭಕ್ತಿ ಮಾರ್ಗ ವಾಲೆ ತೋ ಬಾಪ್ ಕೋ ಜಾನ್ತೆ ಹಿ ನಹಿ. ಸೇವಾಧಾರಿ ಮಕ್ಕಳು ಹೇಳ್ತಾರೆ, ನಾವು ಭಗವಂತನ ಸಹಾಯಕರು, ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಿದ್ದೇವೆ. ಭಕ್ತಿ ಮಾರ್ಗದ ಜನರಿಗೆ ಏನೂ ಗೊತ್ತಿಲ್ಲ. अगर कहे शास्त्र पढ़ने से परमात्मा से मिलने का रास्ता मिलता है तो पहुँच जाने चाहिए. बाप कहते वापस कोई भी परम धाम गया ही नहीं.
ಒಂದು ವೇಳೆ ಶಾಸ್ತ್ರ ಓದೋದ್ರಿಂದ ಭಕ್ತಿ ಮಾಡೋದ್ರಿಂದ ಪರಮಾತ್ಮನ ಹತ್ತಿರ ಹೋಗುವ ಮಾರ್ಗ ಸಿಗೋದಾಗಿದ್ದರೆ ಇಲ್ಲಿಯ ತನಕ ಎಷ್ಟೋ ಜನ ಹೋಗಬೇಕಿತ್ತು. ಆದರೆ ಬಾಬಾ ಹೇಳ್ತಾರೆ, ಒಬ್ಬರೂ ಸಹ ವಾಪಸ್ ಪರಮಧಾಮಕ್ಕೆ ಹೋಗಿಲ್ಲ. ಕೈ ಸಮಜ್ತೆ ನೈ ದುನಿಯಾ ಫಿರ್ ನಯೇ ಸಿರ್ ಉತ್ಪನ್ನ ಹೋಗಿ. ಅನೇಕ ಮತಾಂತರೆ. ಇನ್ನು ಕೆಲವರು ತಿಳ್ಕೊಂಡಿದ್ದಾರೆ ಹಳೆ ಪ್ರಪಂಚ ಪ್ರಲಯ ಆಗಿ ನಾಶವಾಗ್ತದೆ, ಹೊಸ ಜಗತ್ತು ಮತ್ತೆ ಹೊಸದಾಗಿ ರಚನೆ ಆಗ್ತದೆ ಅಂತ, ಉತ್ಪತ್ತಿ ಆಗ್ತದೆ ಅಂತ. ಹೀಗೆ ಜನರಲ್ಲಿ ಅನೇಕ ಮತಾಂತರಗಳಿವೆ. बाप कहते वह सब असत्य है, सत्य बोलने वाला एक ही बाप है. ಜನ ಏನು ಹೇಳ್ತಾ ಇದ್ದಾರೆ, ಅದು ಎಲ್ಲವೂ ಸಹ ಅಸತ್ಯ ಆಗಿದೆ. ಸತ್ಯ ಹೇಳುವಂಥವನು ಒಬ್ಬ ತಂದೆ ಮಾತ್ರ. कहते हैं सत्य श्री अकाल, सभी आत्माएं अकाल मूर्त है. तो सत्य श्री अकाल ಏಕ. ಆ ಪರಮಾತ್ಮನ ಮಹಿಮೆಯಲ್ಲಿ ಹೇಳ್ತಾರೆ ಸತ್ಯ ಶ್ರೀ ಅಕಾಲ್. ಅವನೇ ಸತ್ಯ, ಅವನೇ ಶ್ರೇಷ್ಠ, ಅವನೇ ಅಕಾಲ ಮೂರ್ತಿ ಅಂತ. ನಾವೆಲ್ಲರೂ ಅಕಾಲ ಮೂರ್ತಿಗಳೇ. ಆದರೆ ಅವನ ಸಮಾನ ಸತ್ಯ ಶ್ರೇಷ್ಠ ಅಕಾಲ ಮೂರ್ತಿಗಳು ಅಲ್ಲ. ಬಾಕಿ ಸಬ್ असत्य अर्थात झूठ है. सत्य ज्ञान की बातों के लिए कहा जाता है. ईश्वर के लिए जो ज्ञान देते हैं वह सब झूठ है. गॉडली नॉलेज एक गॉड ही आकर देते. ಜ್ಞಾನದ ವಿಷಯದಲ್ಲಿ ಎಲ್ಲರೂ ಸುಳ್ಳನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮ ಕೊಡುವ ಸತ್ಯ ಜ್ಞಾನ ಯಾರೂ ಕೊಡೋದಿಲ್ಲ. अब बच्चों को याद रखना है कि ड्रामा पूरा होता है, अभी हमको वापस जाना है. जैसे नाटक की पिछाड़ी होती है तो एक्टर्स समझते हैं अब नाटक पूरा होगा, हम सब घर जाएंगे. हम सब एक्टर्स हैं तो हमको भी नॉलेज का पता होना चाहिए कि अब बाकी थोड़ा समय है. बाबा आया है, हम सभी आत्माओं को ले जाएगा, परंतु कब ले जाएगा यह नहीं बताते हैं क्योंकि ड्रामा है. ನಾಟಕದ ಕೊನೆ ಹಂತದಲ್ಲಿ ನಾವಿದ್ದೇವೆ. ಹೇಗೆ ಲೌಕಿಕದ ನಾಟಕದಲ್ಲಿ ಕೊನೆ ಸಮಯಕ್ಕೆ ಎಲ್ಲರಿಗೂ ಮನೆಯ ನೆನಪು ಬರ್ತದೆ. ಈಗ ನಾಟಕ ಮುಗೀತದೆ, ನಾವು ಮನೆಗೆ ಹೋಗಬೇಕು ಅನ್ನೋದು ಎಲ್ಲರ ಬುದ್ಧಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿಯೂ ಸಹ ನಮ್ಮ ಬುದ್ಧಿಯಲ್ಲಿ ಬಂದಿದೆ, ಈಗ ನಾವು ಮನೆಗೆ ಹೋಗಬೇಕು ಅಂತ. ಆದರೆ ಯಾವಾಗ ಹೋಗೋದು ಎಂಬ ಪ್ರಶ್ನೆಗೆ ಬಾಬಾ ನಿಶ್ಚಿತವಾದ ಸಮಯ ತಾರೀಕು ನಮಗೆ ತಿಳಿಸಿಲ್ಲ. ಬಾಬಾ ಹೇಳ್ತಾರೆ, ಈ ಡ್ರಾಮಾ ವಂಡರ್ಫುಲ್ ಡ್ರಾಮಾ ಆಗಿದೆ. ಈ ನಾಟಕದಲ್ಲಿ ಎಲ್ಲವೂ ಅಚಾನಕವಾಗಿ ನಡೆಯಲಿದೆ. अचानक ही सब कुछ होता है. जितना हो सके औरों को भी यह समझानी देनी है. वह इतना नहीं समझते कि यह राइट है, परंतु कहने वाला जरूर समझते हैं, तब तो कहते हैं ना. ಬಾಬಾ ನಮಗೆ ವಿನಾಶದ ತಿಥಿ ತಾರೀಕು ಹೇಳಿಲ್ಲ. ಈ ನಾಟಕದಲ್ಲಿ ಎಲ್ಲವೂ ಸಹ ಆಕಸ್ಮಿಕವಾಗಿ ನಡೆಯಲಿದೆ. ಈ ಮಾತನ್ನು ನೀವು ಜನರಿಗೆ ತಿಳಿಸ್ರಿ. ಭಲೆ ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ, ಆದರೆ ಹೇಳೋರಿಗಂತೂ ಪೂರ್ಣ ಅರ್ಥ ಆಗಿದೆ, ನಿಶ್ಚಯ ಆಗಿದೆ. ಅದಕ್ಕಾಗಿಯೇ ನೀವು ಹೇಳ್ತಾ ಇದ್ದೀರಿ ಅಂತಾದರೂ ಅವ್ರು ತಿಳ್ಕೋಬೇಕು. ಕೇಳೋರಿಗೆ ಅರ್ಥ ಆಗದಿದ್ರೂ ಹೇಳೋರಿಗೆ ಈ ಜ್ಞಾನ ಪೂರ್ಣ ಅರ್ಥ ಆಗಿದೆ ಅಂತ ಅವ್ರು ತಿಳ್ಕೋಬೇಕು. वह इतना भी नहीं समझते. हद के बाप से जन्म जन्मांतर
वर्षा लेते आए हो, अब बेहद के बाप से वर्षा लो। तीर उन्हों को लगेगा जिन्होंने कल्प पहले लिया होगा। तुम बच्चे घड़ी घड़ी याद करो, अब हमको शांति धाम घर में जाना है। ಬಾಣ ಯಾರಿಗೆ ನಾಟ್ತದೆ ಅಂದರೆ, ಕಲ್ಪದ ಹಿಂದೆ ಯಾರಿಗೆ ನಾಟಿತ್ತು ಅವರಿಗೆ ಜ್ಞಾನದ ಬಾಣ ನಾಟ್ತದೆ. ನೀವು ಮಾತ್ರ ಪದೇ ಪದೇ ಮತ್ತೆ ತಂದೆ ಹಾಗೂ ಶಾಂತಿಧಾಮದ ನೆನಪು ಮಾಡ್ತಾ ಇರಿ. गवर्नमेंट के सर्वेंट 8 घंटे सर्विस करते, तुमको भी 8 घंटे तक याद की यात्रा बढ़ानी। अंत में तुम 8 घंटा इस सर्विस में रहेंगे, तभी पूरा वर्षा लेंगे। सब तो नहीं कर सकेंगे। ಹೇಗೆ ಸರ್ಕಾರದ ಸೇವೆ 8 ಗಂಟೆ ಸಮಯ ಮಾಡ್ತೀರಿ, ಹಾಗೆ ಈ ಪುರುಷಾರ್ಥಕ್ಕೆ ನೀವು 8 ಗಂಟೆ ಸಮಯ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ 8 ಗಂಟೆ ನೀವು ಯೋಗ ಮಾಡಬೇಕು, ಬಾಬುನ ನೆನಪು ಮಾಡಬೇಕು. ಆಗ ಮಾತ್ರ ಸಂಪೂರ್ಣ ಆಸ್ತಿಗೆ ಅಧಿಕಾರಿ ಆಗ್ತೀರಿ. 8 ಗಂಟೆ ಯೋಗ ಮಾಡುವ ಪುರುಷಾರ್ಥ ಎಲ್ಲರೂ ಮಾಡೋದಿಲ್ಲ. कोई जोर से पुरुषार्थ करते हैं परंतु थक जाते, मंजिल बड़ी भारी है. ಕೆಲವರು ಉತ್ಸಾಹದಿಂದ ಪುರುಷಾರ್ಥ ಶುರು ಮಾಡ್ತಾರೆ, ಮಾಡ್ತಾ ಮಾಡ್ತಾ ಸುಸ್ತಾಗ್ತಾರೆ. ಗುರಿ ಬಹಳ ಎತ್ತರದ ಗುರಿಯಾಗಿದೆ. कभी कभी इस ब्रह्मा को भी ख्याल आता, बस अब तो सबको वापस ले जाना है. बाबा के संस्कार इनमें भरते रहते. ಹೇಗೆ ಶಿವಬಾಬಾ ಹೇಳ್ತಾರೆ, ನಾನು ಎಲ್ಲ ಆತ್ಮರನ್ನು ಕರ್ಕೊಂಡು ಹೋಗ್ತೀನಿ ಅಂತ, ಹಾಗೆ ಬ್ರಹ್ಮ ಬಾಬೋರ್ಗೂ ವಿಚಾರ ಬರ್ತದೆ, ನಾನು ಎಲ್ಲರನ್ನೂ ನನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ. ಶಿವತಂದೆಯಲ್ಲಿ ಇರುವ ಸಂಸ್ಕಾರಗಳು ಬ್ರಹ್ಮ ಬಾಬೋರಲ್ಲಿಯೂ ಸಹ ಭರ್ತಿ ಆಗ್ತವೆ. ಬ್ರಹ್ಮ ಬಾಬಾನೂ ಪುರುಷಾರ್ಥಿಯಾಗಿದ್ದಾರೆ. अब खेल पूरा होता है, सबको वापस जाना है. अगर यह भी कोई याद करे तो इनको कहा जाता है मन मना भव. ಆಟ ಮುಗಿತಾ ಬಂದಿದೆ, ವಾಪಸ್ ಮನೆಗೆ ಹೋಗಬೇಕು ಅಂತ ಇಷ್ಟೇಷ್ಟು ನೀವು ನೆನಪು ಮಾಡಿದರೂ ಸಾಕು. ಇದಕ್ಕೂ ಸಹ ಮನ್ಮನಾ ಭವ ಅಂತಲೇ ಹೇಳಲಾಗ್ತದೆ. तुम बच्चे सन्मुख बैठे हो, सन्मुख सुनने से जैसे छप जाता है. घड़ी घड़ी याद करते रहो कि वापस जाना है. तुम्हारा अब मरने का डर निकल गया. मरने से कब हिचकना नहीं, देही अभिमानी बनना है. देही अभिमानी सर्विस अच्छी कर सकेंगे. ಈಗ ನೀವು ತಂದೆಯ ಸನ್ಮುಖದಲ್ಲಿ ಕುಳಿತು ಮುರಳಿ ಕೇಳ್ತೀರಿ. ಸನ್ಮುಖದಲ್ಲಿ ಕೇಳಿದ ಮುರಳಿ ಬುದ್ಧಿಯಲ್ಲಿ ಪ್ರಿಂಟ್ ಆಗ್ತದೆ. ಮತ್ತೆ ಮತ್ತೆ ನೆನಪು ಮಾಡ್ತಾ ಇರಿ, ಮನೆಗೆ ಹೋಗಬೇಕು. ನಿಮ್ಮಲ್ಲಿ ಇರುವ ಮರಣದ ಭಯ ಈಗ ಹೋಗಿಬಿಟ್ಟಿದೆ. ಸಾಯೋದಕ್ಕೆ ನೀವು ಹೆದರೋದಿಲ್ಲ. ಆತ್ಮ ಅಭಿಮಾನಿ ಆಗ್ತೀರಿ, ಆಗಬೇಕು. ದೇಹ ಅಭಿಮಾನಿ ಸೇವೆ ಮಾಡೋದಿಲ್ಲ. ಆತ್ಮ ಅಭಿಮಾನಿ ಆದವರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ. ಸೇವೆಗೆ ಜ್ಞಾನಿ ಆತ್ಮ चाहिए. प्रदर्शनी में ध्यानी की सर्विस नहीं, ज्ञानी चाहिए. ज्ञानी तो आत्मा ही प्रिय लगती है. ಪ್ರದರ್ಶನದಲ್ಲಿ ಜ್ಞಾನ ತಿಳಿಸ್ಲಿಕ್ಕೆ ಧ್ಯಾನದಲ್ಲಿ ಹೋಗುವಂಥ ಮಕ್ಕಳು ಬೇಕಿಲ್ಲ, ಜ್ಞಾನವಂತರೂ ಬೇಕು, ಜ್ಞಾನಿ ಮಕ್ಕಳು ಬೇಕು. ಆದ್ದರಿಂದ ಬಾಬಾ ಹೇಳ್ತಾರೆ, ನನಗೆ ಜ್ಞಾನಿ ಆತ್ಮಗಳು ಅತ್ಯಂತ ಪ್ರಿಯ ಆಗಿದ್ದಾರೆ ಅಂತ. अच्छा, मीठे मीठे सिकीलदे बच्चों प्रति मात पिता बाप दादा का
याद, प्यार और गुड मॉर्निंग रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते। धारणा के लिए मुख्य सार। नई राजधानी बनाने के लिए बाप की सर्विस में मददगार बनना है। कांटों को फूल बनाने की सेवा करनी है। ಹೊಸ ರಾಜಧಾನಿಯ ಸ್ಥಾಪನೆಗಾಗಿ ತಂದೆಯ ಸೇವಾ ಕಾರ್ಯದಲ್ಲಿ ನೀವು ಸಹಕಾರಿ ಆಗಬೇಕು, ಸಹಯೋಗಿ ಆಗಬೇಕು. ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆ ಮಾಡಬೇಕು. ಎರಡನೇ, कम से कम 8 घंटा याद की यात्रा में रहने का अभ्यास करना है. ಕಡಿಮೆ ಅಂದರೆ 8 ಗಂಟೆಯ ಸಮಯ ನೆನಪಿನ ಯಾತ್ರೆಯಲ್ಲಿ ಇರುವ ಅಭ್ಯಾಸ ಮಾಡಬೇಕು. मौत से हिचकना नहीं है क्योंकि बुद्धि में है अब घर जाना है. ಮರಣಕ್ಕೆ ಹೆದರಬಾರದು, ಯಾಕೆ ಅಂದರೆ ಬುದ್ಧಿಯಲ್ಲಿ ಇದೆ ಈಗ ಮನೆಗೆ ಹೋಗಬೇಕು ಅನ್ನೋದು. वरदान. स्वयं को विशेष पार्टधारी समझ साधारणता को समाप्त करने वाले परम व श्रेष्ठ भव. ಸ್ವಯಂ ಅನ್ನ ವಿಶೇಷ ಪಾತ್ರಧಾರಿ ಎಂದು ತಿಳಿದು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಪರಮ ಅಥವಾ ಶ್ರೇಷ್ಠ ಆತ್ಮ ಭವ. जैसे बाप परम आत्मा है वैसे विशेष पार्ट बजाने वाले बच्चे भी हर बात में परम यानी श्रेष्ठ है. ಹೇಗೆ ಬಾಬಾ ಪರಮ ಆತ್ಮ ಆಗಿದ್ದಾರೆ ಹಾಗೆ ತಂದೆಯ ಜೊತೆಗೆ ವಿಶೇಷ ಪಾತ್ರ ಮಾಡುವಂಥ ಮಕ್ಕಳೂ ಸಹ ಪ್ರತಿಯೊಂದು ವಿಷಯದಲ್ಲಿ ಪರಮ ಅಥವಾ ಶ್ರೇಷ್ಠ ಆಗಿದ್ದಾರೆ. सिर्फ चलते फिरते खाते पीते विशेष पार्टधारी समझकर ड्रामा की स्टेज पर पार्ट बजाओ. ಕೇವಲ ನಡೀತಾ ಓಡಾಡ್ತಾ ಊಟ ಮಾಡ್ತಾ ಏನೇ ಕೆಲಸ ಮಾಡ್ತಿದ್ರೂ ಸಹ ತಮಗೆ ತಾವು ವಿಶೇಷ ಪಾತ್ರಧಾರಿ ಎಂದು ತಿಳಿದು ನಾಟಕದ ವೇದಿಕೆಯ ಮೇಲೆ पात्र ಮಾಡಿರಿ. हर समय अपने कर्म अर्थात पाठ पर अटेंशन रहे. ಪ್ರತಿ ಸಮಯದಲ್ಲೂ ತಮ್ಮ ಕರ್ಮದ ಕಡೆಗೆ ತಮ್ಮ ಪಾತ್ರದ ಕಡೆಗೆ ಗಮನ ಇರಲಿ. ವಿಶೇಷ ಪಾರ್ಟಧಾರಿ ಕಭಿ ಅಲ್ಬೇಲೆ ನಹಿ ಬನ್ ಸಕ್ತೆ. ವಿಶೇಷ ಪಾತ್ರಧಾರಿಗಳು ಯಾವತ್ತೂ ಹುಡುಗಾಟಿಕೆ ಮಾಡೋದಿಲ್ಲ. यदि हीरो एक्टर साधारण एक्ट करे तो सब हंसेंगे. इसलिए हर कदम, हर संकल्प, हर समय विशेष हो, साधारण नहीं. ಹೀರೋ ಪಾತ್ರಧಾರಿಗಳು ಯಾವತ್ತೂ ಸಾಧಾರಣ ಪಾತ್ರ ಮಾಡೋದಿಲ್ಲ. ಒಂದು ವೇಳೆ ಅವರು ಸಾಧಾರಣ ಪಾತ್ರ ಮಾಡಿದರೆ ಪ್ರತಿ ಹೆಜ್ಜೆ ಪ್ರತಿ ಸಂಕಲ್ಪ ಸಾಧಾರಣ ಆಗಿಬಿಡ್ತದೆ. ಹೀರೋ ಪಾತ್ರಧಾರಿಗಳ ಪ್ರತಿ ಹೆಜ್ಜೆ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ವಿಶೇಷ ಆಗಿರಬೇಕು ವಿನಃ ಸಾಧಾರಣ ಆಗಿರಬಾರದು. श्लोगन. अपनी वृत्ति को पावरफुल बनाओ तो सेवा में वृद्धि स्वतः होगी. ತಮ್ಮ ವೃತ್ತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ, ಆಗ ಸೇವೆಯಲ್ಲಿ ವೃದ್ಧಿ ಸ್ವತಃ ಆಗುವುದು. ಮಾತೇಶ್ವರಿ जी के अनमोल महावाक्य. निरंतर याद अर्थात लगातार याद रहे.
देखो परमात्मा का फरमान है, मुझे निरंतर याद करो। अब निरंतर शब्द का भी रहस्य समझना पड़ेगा। निरंतर कहा जाता उसको जिसमें कोई अंतर ना हो, लगातार योग रहे, जिसमें खंडन न पड़े, उसे अटूट योग भी कहा जाता है। ತಂದೆಯ ಆದೇಶ ಆಗಿದೆ, ನಿರಂತರ ನೆನಪು ಮಾಡಿರಿ. ನಿರಂತರ ಶಬ್ದದ ಅರ್ಥ ಅಥವಾ ರಹಸ್ಯ ಏನು ಅಂದರೆ, ತಂದೆಗೂ ನಮಗೂ ಅಂತರ ಉಳಿಬಾರದು. ಲಗಾತಾರ್ ಅಂದರೆ ಸದಾಕಾಲಕ್ಕೂ ಯೋಗ ನಡೀತಾ ಇರಬೇಕು. ತಂದೆಯ ಜೊತೆಗೆ ಇರುವ ಬುದ್ಧಿಯೋಗ, ಬುದ್ಧಿಯ ಸಂಬಂಧ ಕಟ್ಟಾಗಬಾರದು, ಖಂಡಿತ ಆಗಬಾರದು. अब परमात्मा प्रतिज्ञा करते, अगर मुझे निरंतर याद करोगे तो तेरे किए हुए पास्ट विकर्मों को भस्म करूँगा. तो यह ज्ञान अग्नि जिसमें विकर्म दग्ध होते, यह बाप धर्मराज भी है, सब सजाओं द्वारा विकर्म विनाश करा सकता है. तो बाबा के पास प्यार का भी कोई तरीका होगा. ಬಾಬಾ ಹೇಳ್ತಾರೆ, ಪರಮಾತ್ಮ ಮಕ್ಕಳ ಮುಂದೆ ಪ್ರತಿಜ್ಞೆ ಮಾಡ್ತಾನೆ, ಮಕ್ಕಳೇ ನೀವು ನನ್ನನ್ನು ನಿರಂತರವಾಗಿ ನೆನಪು ಮಾಡಿದರೆ ನಿಮ್ಮ ಪಾಪಗಳನ್ನು ಭಸ್ಮ ಮಾಡ್ತೀನಿ ಅಂತ. ಮಾಡದಿದ್ದರೆ ಧರ್ಮರಾಜ ಆಗಿ ನಿಮ್ಮ ವಿಕರ್ಮಗಳನ್ನು ನಾಶ ಮಾಡ್ತೀನಿ. ಒಂದು ಪ್ರೀತಿಯಿಂದ ವಿಕರ್ಮಗಳನ್ನು ನಾಶ ಮಾಡ್ಕೋಬೋದು, ಇಲ್ಲದಿದ್ದರೆ ಶಿಕ್ಷೆಯಿಂದ ವಿಕರ್ಮಗಳನ್ನು ನಾಶ ಮಾಡ್ಕೋಬೇಕಾಗ್ತದೆ. अब तुम प्रैक्टिकल उनके बच्चे बने हो, उनको फिर यह फरमान देते हैं, बच्चे मन मना भव. निरंतर मुझे याद करने से तुम विकर्मा जीत बने, धर्मराज के डंडों से बच जाएंगे. परमात्मा के पास विकर्म विनाश कराने के दो तरीके हैं. एक है सजाओं से पवित्र बनाने का तरीका, दूसरा है योग लगाने से पवित्र बनने का तरीका, जिससे पाप नाश होते हैं और जीवन मुक्ति पद प्राप्त होता है. ತಂದೆಯ ಹತ್ತಿರ ಆತ್ಮಗಳ ವಿಕರ್ಮಗಳನ್ನು ನಾಶ ಮಾಡಲಿಕ್ಕೆ ಎರಡು ಉಪಾಯಗಳಿವೆ. ಒಂದು, ಶಿಕ್ಷೆಯಿಂದ ಆದರೂ ನಿಮ್ಮ ಪಾಪಗಳನ್ನು ನಾಶ ಮಾಡ್ಕೋಬೇಕು, ಪವಿತ್ರ ಆಗಬೇಕು. ಇಲ್ಲದಿದ್ದರೆ ಯೋಗ ಮಾಡಿ ಪವಿತ್ರ ಆಗಬೇಕು. ಯೋಗ ಮಾಡಿ ಯಾರು ತಮ್ಮ ಪಾಪಗಳನ್ನು ನಾಶ ಮಾಡ್ಕೋತಾರೆ ಅವರಿಗೆ ಜೀವನ್ ಮುಕ್ತಿಯ ಪದವಿ ಪ್ರಾಪ್ತಿಯಾಗ್ತದೆ. दुख के आवागमन से छूटने के लिए परमात्मा की याद के सिवाय और कोई उपाय है नहीं. ಈ ದುಃಖದ ಚಕ್ರದಿಂದ ಮುಕ್ತ ಆಗಲಿಕ್ಕೆ ಪರಮಾತ್ಮನ ನೆನಪಿನ ವಿನಃ ಬೇರೆ ಯಾವ ಉಪಾಯನೂ ಇಲ್ಲ. ದುಃಖಧಾಮದಲ್ಲಿ ದುಃಖ ಬರೋದು ಹೋಗೋದು ಬರೋದು ಹೋಗೋದು ಈ ಚಕ್ರ ನಡೀತಾನೇ ಇರ್ತದೆ. ಈ ದುಃಖದ ಆವಾಗಮನದ ಚಕ್ರದಿಂದನೂ ಮುಕ್ತ ಆಗಬೇಕಾದ್ರೆ ತಂದೆಯ ನೆನಪು ಒಂದೇ ಉಪಾಯ ಆಗಿದೆ. ಅಚ್ಚ, ಓಂ ಶಾಂತಿ.